ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಮನೆ ಮುಂದ್ಗಡೆ ಎಷ್ಟು ಸ್ನೋ ಬಿದ್ದಿದೆ ನೋಡಿ. ನಾನೀಗ ಫ್ರಂಟ್ ಡೋರ್ ಓಪನ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಫ್ರಂಟ್ ಡೋರ್ ಇದು. ನೋಡಿ ಓಪನ್ ಮಾಡಿದ ತಕ್ಷಣ ಯಾವ ಥರ ಸ್ನೋ ಮುಚ್ಕೊಂಡಿದೆ ಅಂತ ನಮ್ಮ ಮನೆ ಎದುರುಗಡೆ. ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಬಿದ್ದಿದೆ. ಆದ್ರೆ ಈ ಬೆಣ್ಣೆ ಯಾವಾಗ ಇದರ ಆಟ ಗೊತ್ತಾಗುತ್ತೆ ಅಂದ್ರೆ, ಇನ್ನು ಒಂದು ದಿನ ಹೋಗ್ಬೇಕು. ಇದು ಐಸ್ ಆಗುತ್ತೆ. ಇದರ ಮೇಲೆ ಕಾಲಿಟ್ರೆ ನಾವು ಜಾರ್ಕೊಂಡು ಬೀಳ್ತೀವಿ, ತಲೆ ಒಡೆದೋಗುತ್ತೆ ಅಷ್ಟೇ. ನೋಡೋದಕ್ಕೆ ತುಂಬಾ ಚೆನ್ನಾಗೇನೋ ಕಾಣಿಸುತ್ತೆ. ಆದ್ರೆ ಒಂದಿನ ಹೋದ್ಮೇಲೆ ಇದು ನಮ್ಗೆ ಯಾಕಪ್ಪ ಇದ್ರ ಸಹವಾಸ ಅಂತ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಏನಾದ್ರೂ ಬಿದ್ರೆ ಆಮೇಲೆ ಕೈ ಕಾಲು ಏನಾದ್ರೂ ಮುರಿದೋದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತಲ್ಲ. ಆವಾಗ ಬರೋ ಹಣ ಎಲ್ಲ ಡಾಕ್ಟ್ರಿಗೆ ಕೊಟ್ಟು ಬರ್ಬೇಕಾಗುತ್ತೆ ನಾವು. ಯಾಕಂತ ಹೇಳಿದ್ರೆ ಇದು ಈಸಿ ಇಲ್ಲ. ಕ್ಲೀನ್ ಮಾಡೋದು ಈಸಿ ಇಲ್ಲ. ಯಾರು ಸಿಗೋದು ಇಲ್ಲ. ಊರಲ್ಲಾದ್ರೆ ಅವ್ರನ್ನ ಕರ್ಕೊಂಡ್ ಬಾ, ಇವ್ರನ್ನ ಕರ್ಕೊಂಡ್ ಬಾ ಅಂತ ಕ್ಲೀನ್ ಮಾಡ್ಬಿಡ್ಬೋದು. ಆದ್ರೆ ಇಲ್ಲಿ ಮಾತಾಡಿದ್ರೇನೆ ದುಡ್ಡು ಕೇಳ್ತಾರೆ. ಸೊ ಹಾಗಾಗಿ ಇದು ಆಗೋ ಹೋಗೋ ಕಥೆ ಅಲ್ಲ. ಒಂದ್ಸಲ ಏನೋ ಸ್ನೋ ಸ್ಟಾರ್ಮ್ ಬಂದ್ರೆ ನೋಡೋದು ಖುಷಿ ಆಗುತ್ತೆ. ಬಟ್ ಈ ತರ ವಾರದಲ್ಲಿ ಒಂದು 5-6 ಸ್ನೋ ಸ್ಟಾರ್ಮ್ ಎಲ್ಲ ಬರ್ತಾ ಇದ್ರೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ನೋಡ್ಬೋದು ತುಂಬಾ ನೋಡೋದಕ್ಕೆ ಎಷ್ಟು ಚಂದ ಕಾಣಿಸುತ್ತೆ ಅಂತ ಮನೆ ಎದುರುಗಡೆನೆ. ನೋಡೋದಕ್ಕೆ ತುಂಬಾ ಚಂದ, ಹೆವೆನ್ ತರ. ಮಳೆ ಬಂದ್ರೆ ಏನೋ ತೊಳ್ಕೊಂಡ್ ಹೋಗುತ್ತೆ. ಮಳೆ ಬರುತ್ತೆ ಹೋಗುತ್ತೆ. ಆದ್ರೆ ಇದು ಇದ್ದ ಹಾಗೆ ಇದ್ದು ಅಲ್ಲೇ ಗಟ್ಟಿಯಾಗಿ, ಹೇಗೆ ನೀವು ಫ್ರಿಡ್ಜನ್ನ ಓಪನ್ ಮಾಡಿದ್ರೆ ಐಸ್ ಆಗುತ್ತಲ್ಲ, ಅದೇ ತರ ಐಸ್ ಆಗುತ್ತೆ ಅದು. ಯಾಕಂದ್ರೆ ಇದು ಟೆಂಪರೇಚರ್ ಇನ್ನು ನಾಳೆ ಅಂದ್ರೆ ಟೆಂಪರೇಚರ್ ಡೌನ್ ಆಗ್ತಾ ಹೋಗುತ್ತೆ. -17, -18 ಹಾಗೆಲ್ಲ ಹೋಗ್ತಾ ಹೋಗುತ್ತೆ. ಅವಾಗ ಇದು ಫುಲ್ ಗಟ್ಟಿಯಾಗಿ ಫ್ರೀಸ್ ಆಗಿ ಕಾಲಿಟ್ರೆ ಬಿದ್ದು ತಲೆ ಒಡೆಯೋ ರೀತಿ ಪರಿಸ್ಥಿತಿ ಬಂದ್ ಹೋಗುತ್ತೆ. ಸೊ ಗೊತ್ತಿಲ್ಲ ಏನ್ ಮಾಡೋದು ಅಂತ ಹೇಳಿ. ನಾನು ಕ್ಲೀನ್ ಮಾಡೋದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ ಆಗ್ಲಿಂದ. ಇದು ನೋಡಿ ನಮ್ದು ಗರಾಜ್ ಡೋರ್ ಇದು. ಇದರಿಂದ ಹೊರಗಡೆ ಕಾರೆಲ್ಲ ಇಡ್ತೀವಲ್ಲ, ಆ ಕಡೆಯಿಂದ ಹೋಗುವಂಥದ್ದಿದು. ನೋಡಿ ಫುಲ್ ಕವರ್ ಆಗಿದೆ, ಸ್ನೋಯಿಂದ ಕವರ್ ಆಗಿದೆ ನೋಡ್ಬೋದು. ಇಲ್ಲಿ ಹೊರಗಡೆ ನೋಡಿ ಫುಲ್ ಕಾರೆಲ್ಲ ಫುಲ್ ಸ್ನೋ ಆಗಿದೆ. ಇದನ್ನ ಕ್ಲೀನ್ ಮಾಡಿಸ್ಬೇಕಿವಾಗ. ಇಲ್ಲಾಂದ್ರೆ ನಮ್ ಕಾರ್ ಹೊರಗಡೆ ತೆಗಿಯೋದಕ್ಕಾಗೋದಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ ರೋಡ್ ಕ್ಲೀನ್ ಮಾಡೋದಕ್ಕೆ ಯಾರಾದ್ರೂ ಬಂದ್ರೆ ಅವ್ರ ಹತ್ರ ಹೇಳಿ ಕ್ಲೀನ್ ಮಾಡ್ಸೋಣ ಅಂತ ಹೇಳಿ. ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಾನು ಡ್ರೆಸ್ ಹಾಕೊಂಡು ಕೂತಿದ್ದೀನಿ ಆಗ್ಲಿಂದ. ಅವ್ರು ಬರ್ಬೋದು, ಈಗ ಬರ್ಬೋದು, ಆಗ ಬರ್ಬೋದು ಅಂತ ಹೇಳಿ ಕಾಯ್ತಾ ಕೂತ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇದು ಆಲ್ಮೋಸ್ಟ್ 17 ಇಂಚಸ್ ಸ್ನೋ ಬಿದ್ದಿದೆ ಅಂತೆ. ಇಲ್ಲಿ ನೋಡಿ ನನ್ನ ಹತ್ರ ಸ್ಕೇಲ್ ಇದೆ. ಇದನ್ನ ಅಳತೆ ಮಾಡಿ ನೋಡೋಣ ಬನ್ನಿ. ಇದು ಸ್ಕೇಲ್ ಇದು 17 ಇಂಚ್ ಇದೆ ಈ ಸ್ಕೇಲು. ಕಾಣಿಸ್ಬೋದು ನೀವು. ಈಗ ನೋಡೋಣ ಎಷ್ಟು ಇಂಚು ಸ್ನೋ ಬಿದ್ದಿದೆ ಅಂತ. ಆಲ್ಮೋಸ್ಟ್ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, 16 ಇಂಚು ನೋಡಿ. ಆಲ್ಮೋಸ್ಟ್ 15 ಇಂಚಸ್ ಸ್ನೋ ಬಿದ್ದಿದೆ ನೋಡಿ. ಕಾಣಿಸ್ತಾ ಇದೆಯಾ? ಇಲ್ಲಿಡೋಣ, ಗೊತ್ತಾಗುತ್ತೆ ಇವಾಗ. ಒಳಗಡೆ ಹಾಕ್ತಾ ಇದ್ದೀನಿ. ಅಬ್ಬಬ್ಬಾ ನೋಡಿ, ನಿಮಗೆ ಕಾಣಿಸ್ತಾ ಇದೆ, 12-13 ಇಂಚ್ ಇದೆ. ಕಾಣಿಸ್ತಾ ಇದೆಯಾ? ಎಷ್ಟು ಸ್ನೋ ಬಿದ್ದಿದೆ ನೋಡಿ. ಇವತ್ತು ನಾವು ಹೊರಗಡೆ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ, ಅಷ್ಟು ಸ್ನೋ ಬಿದ್ದಿದೆ. ಟ್ರೈ ಮಾಡ್ಬೋದೇನೋ ಅಷ್ಟೇ. ಸ್ನೋ ಬೀಳ್ತಾ ಇದೆ, ಬಟ್ ನಾವು ಹೊರಗಡೆ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ತುಂಬ ಸ್ನೋ ಬಿದ್ದಿದೆ. ಕಾಲು ಇಡೋದಕ್ಕೂ ಆಗ್ತಾ ಇಲ್ಲ ನೋಡಿ. ನೋಡ್ಬೋದು ನನ್ನ ಕಾಲು ಫುಲ್ಲು ಮುಳುಗಿ ಹೋಗಿದೆ ಸ್ನೋ ಅಲ್ಲೇ. ತುಂಬ ಕಷ್ಟ ಇದು. ನೋಡಿ ಒಂದು ಭೀಮ ಹೆಜ್ಜೆ ನೀಡ್ತಾ ಇದೆ ನಾನು ನೋಡಿ. ನೋಡಿ ತುಂಬ ಸ್ನೋ ಬೀಳ್ತಾ ಇದೆ. ಹೊರಗಡೆ ಅಂತೂ ನೋಡಿ ಯಾರೂ ಇಲ್ಲ. ಹೊರಗಡೆ ಕ್ಲೀನೂ ಸಹ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಯಾರೂ. ಯಾರು ಕಾಲ್ ಮಾಡಿದ್ರೂ ಎತ್ತುತ್ತಾ ಇಲ್ಲ. ಗೊತ್ತಿಲ್ಲ ನಾವೆಲ್ಲ ಹೇಗಿನ್ನು ಹೊರಗಡೆ ಹೋಗೋದು ಅಂತ. ವಿಂಡೋಗಳಿಗೆಲ್ಲ ಹೇಗೆ ಸ್ನೋ ಬಿದ್ದಿದೆ ಅಂತ. ಇದು ಮನೆ ಒಳಗಡೆಯಿಂದ ಕಾಣಿಸೋದು ವಿಂಡೋ. ಹೇಗೆ ಸ್ನೋಯಿಂದ ಕವರ್ ಅಪ್ ಆಗಿದೆ ನೋಡಿ.
ಇದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ. ಕೇಳಿಸ್ತಾ ಇರ್ಬೋದು ಪಕ್ಷಿಗಳು ಯಾವ ರೀತಿ ಕೂಗ್ತಾ ಇದ್ದಾವೆ ಅಂತ ಹೇಳಿ. ಪಾಪ ಅವುಗಳಿಗೆಲ್ಲ ಎಲ್ಲಿಂದ ಫುಡ್ ಬರುತ್ತೋ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಇದು ಕಸ ತಗೊಂಡು ಹೋಗೋದು. ಇದು ನಮ್ಮದೆಲ್ಲ ದಿನ ಬಂದು ಕಸ ತಗೊಂಡು ಹೋಗೋದು. ಇದು ಯಾವ ಥರ ಹೀಗಾಗಿದೆ ನೋಡಿ. ಇದನ್ನು ಹೇಗೆ ಹೊರಗಡೆ ಹಾಕೋದು ಗೊತ್ತಿಲ್ಲ ಇವಾಗ. ಇದರ ಮೇಲ್ಗಡೆ ಎಲ್ಲ ಫುಲ್ಲು ಸ್ನೋ ತುಂಬಿಕೊಂಡಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಇಲ್ಲಿ ಎಷ್ಟು ಕಷ್ಟ ಇದೆ ಅಂತ. ಜೀವನ ನಡೆಸೋದು ಈಸಿ ಇಲ್ಲ. ಮಳೆ ಬಂದರೆ ತೊಳ್ಕೊಂಡು ಹೋಗುತ್ತೆ. ಆದರೆ ಈ ಸ್ನೋ ವರ್ಷಾನುಗಟ್ಲೆ ಇದೇ ರೀತಿ ಸ್ನೋ ಬರ್ತಾ ಇದ್ದರೆ ಹೇಗೆ ಜೀವನ ಮಾಡೋದು ಹೇಳಿ. ತಿಂಗಳಾನುಗಟ್ಲೆ ಈ ಥರ ಸ್ನೋ ಬರ್ತಾ ಇದ್ದರೆ ತುಂಬ ಕಷ್ಟ ಆಗುತ್ತೆ ಜೀವನ. ಅದಂತೂ ಈ ಥರ ಸ್ನೋ ಸ್ಟಾರ್ಮ್ ಎಲ್ಲ ಬಂದರೆ ತುಂಬ ಭಯ. ಯಾರೂ ಕ್ಲೀನ್ ಮಾಡೋದಕ್ಕೂ ಸಿಗೋದಿಲ್ಲ. ನಾವು ಕ್ಲೀನ್ ಮಾಡೋಣ ಅಂತ ಹೇಳಿದ್ರೆ 2 ಅವರ್ಸ್ 3 ಅವರ್ಸ್ ಹೊರಗಡೆ ನಿಂತ್ಕೊಂಡು ಕ್ಲೀನ್ ಮಾಡೋಕ್ಕಾಗಲ್ಲ. ಅಷ್ಟು ಕೋಲ್ಡ್ ಇರುತ್ತೆ ಇಲ್ಲಿ. ಇದನ್ನು ಹಿಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನಗೆ. ಗ್ಲೌಸ್ ಹಾಕ್ಕೊಂಡು ಬರೋದು ಮರ್ತುಬಿಟ್ಟೆ ನಾನು. ಕೈಯೆಲ್ಲ ಫ್ರೀಸ್ ಆಗಿ ಹೋಗಿದೆ ನಂದು. ಇದು ನಮ್ಮ ಜೀವನ. ಎಲ್ಲೆಲ್ಲಿ ನೋಡಿದ್ರೂ ಸ್ನೋನೇ ಕಾಣಿಸ್ತಾ ಇದೆ ನಮಗೆ. ಹಾಗಾದರೆ ಈ ಬ್ಲಾಗನ್ನು ಮುಗಿಸೋ ಒಂದು ಸಮಯ ಬಂದಿದೆ. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಂದರೆ ನಮಗೆ 3 ಸಬ್ಸ್ಕ್ರೈಬರ್ಸ್ ಬೇಕು. ಹಾಗೆ ಹೊಸ ಹೊಸ ವೀಡಿಯೋಗಳನ್ನು ನೋಡೋದಕ್ಕೆ ನಮಗೂ ಉತ್ಸಾಹ ಬರುತ್ತೆ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋದಾಗೆ. ಸೊ ಧನ್ಯವಾದಗಳು. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.